Namaste. Basic concepts and formula for PUC mathematics or class 11th and 12th mathematics content. Article number 7, coordinate geometry of 2 dimensions. Subarticle 7.1, straight line. If a straight line makes an angle theta with the positive direction of the x-axis, then m equal to tan theta is called as the slope or the gradient of the straight line. ಇದು x-axis, this is for y-axis. ಇಲ್ಲಿ ಸ್ಟ್ರೈಟ್ ಲೈನ್ ಇದೆ ಅಂತ ಇಟ್ಕೊಳ್ಳೋಣ. ಫ್ರಮ್ ಒರಿಜಿನಿಂದ ಪಾಸ್ ಆಗ್ತಾ ಇದೆ. ಸೊ ಇಫ್ ಎ ಸ್ಟ್ರೈಟ್ ಲೈನ್ ಮೇಕ್ಸ್ ಆನ್ ಆ್ಯಂಗಲ್ ತೀಟಾ, ಇಲ್ಲಿ ಆ್ಯಂಗಲ್ ನಿಮಗೆ ತೀಟಾ ಸಿಗ್ತಾ ಇದೆ ವಿತ್ ದಿ ಪಾಸಿಟಿವ್ ಡೈರೆಕ್ಷನ್ ಆಫ್ ದಿ ಎಕ್ಸ್ ಆ್ಯಕ್ಸಿಸ್. ಓಕೆ, ಪಾಸಿಟಿವ್ ಡೈರೆಕ್ಷನ್ ಇದು. ದೆನ್ ಎಮ್ ಈಕ್ವಲ್ ಟು ಟ್ಯಾನ್ ತೀಟಾ ಈಸ್ ಕಾಲ್ಡ್ ಆಸ್ ದಿ ಸ್ಲೋಪ್ ಆರ್ ದಿ ಗ್ರೇಡಿಯಂಟ್ ಆಫ್ ದಿ ಸ್ಟ್ರೈಟ್ ಲೈನ್ ಅಂತ ಹೇಳಿದ್ರೆ ಸ್ಲೋಪ್ ಇದು. ಸೊ ಸ್ಲೋಪ್ ಎಮ್ ಈಕ್ವಲ್ ಟು ಡಿ ವೈ ಬೈ ಡಿ ಎಕ್ಸ್. ಸೊ ಅಂದರೆ ಇನ್ಕ್ರಿಮೆಂಟಲ್, ಸ್ಮಾಲ್ ಇನ್ಕ್ರಿಮೆಂಟಲ್ ಲೆಂತ್. ಸೊ ಡಿ ವೈ ಬೈ ಡಿ ಎಕ್ಸ್ ಈಸ್ ಟ್ಯಾನ್ ತೀಟಾ. ಟ್ಯಾನ್ ತೀಟಾ ಅಂದರೆ ಇದು ವೈ ಆಕ್ಸಿಸ್ ಆಪೋಸಿಟ್ ಸೈಡ್ ಆ್ಯಂಡ್ ಎಕ್ಸ್ ಆಕ್ಸಿಸ್ ಈಸ್ ಅಡ್ಜಸೆಂಟ್ ಸೈಡ್. ಸೊ ಆಪೋಸಿಟ್ ಬೈ ಅಡ್ಜಸೆಂಟ್ ಅಂತ ಹೇಳಿದ್ರೆ ಇಲ್ಲಿ ಇದು ಡಿ ವೈ ಅಂತ ಇಟ್ಕೊಳ್ಳೋಣ. ಇದು ಡಿ ವೈ, ಸೊ ಸ್ಮಾಲ್ ಡಿ ವೈ. ಸೊ ದಿಸ್ ಈಸ್ ಫಾರ್ ಡಿ ಎಕ್ಸ್. ಸೊ ಆಪೋಸಿಟ್ ಬೈ adjacent side is tangent. So tan angle is theta. ಈ angle ಸೇಮ್ ಇರುತ್ತೆ. ಸೊ m equal to m is slope of the tangent line ಅಥವಾ gradient of straight line ಅಂತ ಹೇಳ್ತೀವಿ. Note, if y equal to f of x be the equation of a curve, then f dash of x equal to dy by dx. So y equal to f of x be the equation of a curve, then f dash of x, f dash anta helidre differentiation of the function with respect to x. So that is dy by dx. Andre derivative of y with respect to x anta represents the slope of the tangent at a point p of xy on it. The equation representing different kinds of straight lines along with figures is as follows. First one, when x equal to 0 and y equal to 0. So here y present anta helidre x absent ಆಗಿರುತ್ತೆ. x present anta helidre y absent ಆಗಿರುತ್ತೆ. x equal to 0 and y equal to 0 respectively represent the equation of the y axis and the x axis anta. x equal to 0 ಅಂತ ಹೇಳಿದ್ರೆ y axis, y equal to 0 ಅಂತ ಹೇಳಿದ್ರೆ x axis. ಸೊ ಇಫ್ x equal to c1, ಇಲ್ಲಿ ಸಮ್ ಪಾಯಿಂಟ್ c1 ಅಂತ ಇಟ್ಕೊಳ್ಳೋಣ. ಸೊ y equal to c2, ಸೊ ಈ y ಲೈನ್ ಇದೆಯಲ್ಲ, ದಿಸ್ ಲೈನ್ y equal to c2 are respectively the equation of a line parallel to the y axis and the equation of a line parallel to the x axis. ಸೊ if x equal to c1 ಅಂತ ಹೇಳಿದ್ರೆ ಪ್ಯಾರಲಲ್ ಟು ದಿ ವೈ ಆಕ್ಸಿಸ್ ಆಗಿರುತ್ತೆ. ಪ್ಯಾರಲಲ್ ಟು ದಿ ವೈ ಆಕ್ಸಿಸ್ ಅಂದರೆ ಇಲ್ಲಿ c1 ಪಾಯಿಂಟ್ ಸಿಕ್ತು. ಇದು ಎಕ್ಸ್ ಆಕ್ಸಿಸ್, ಇದು ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್ ಅಂತ ಇಟ್ಕೊಳ್ಳೋಣ. ಇಲ್ಲಿ ಪಾಯಿಂಟ್ x ಈಕ್ವಲ್ ಟು c1 ಸಿಕ್ಕಿದೆ. ಸೊ ಇವಾಗ ಈ ಲೈನ್ ಏನಾಗ್ತಾ ಇದೆ, ದಿಸ್ ಲೈನ್ ಪ್ಯಾರಲಲ್ ಟು ವೈ ಆಕ್ಸಿಸ್ ಆಗ್ತಾ ಇದೆ. ದಿಸ್ ಲೈನ್ ಈಸ್ ಪ್ಯಾರಲಲ್ ಟು ವೈ ಆಕ್ಸಿಸ್. ನೆಕ್ಸ್ಟ್ y ಈಕ್ವಲ್ ಟು c2 ಅಂತ ಹೇಳಿದ್ರೆ ಇಲ್ಲೆಲ್ಲೋ ಸಮ್ವೇರ್ y ಈಕ್ವಲ್ ಟು c2 ಪಾಯಿಂಟ್ ಬಂತು, ಅದಾಯ್ತಲ್ಲ. ಸೊ ದಿಸ್ ಇಸ್ y ಈಕ್ವಲ್ ಟು c2. ಇದೊಂದು ಲೈನ್ ಹೀಗೆ ಲೈನ್ ಇದು ಡ್ರಾ ಮಾಡ್ಕೊಂಡು ಹೋದರೆ, ಸೊ ದಿಸ್ ಲೈನ್ ಇಸ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್, ದಿಸ್ ಲೈನ್ ಇಸ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್, ದಿಸ್ ಲೈನ್ ಈಸ್ ಪ್ಯಾರಲಲ್ ಟು ದಿಸ್ ಒನ್, ದಿಸ್ ಲೈನ್ ಈಸ್ ಪ್ಯಾರಲಲ್ ಟು ದಿಸ್ ಒನ್ ಅಂತ ಗೊತ್ತಾಯ್ತಲ್ಲ. ನೆಕ್ಸ್ಟ್ ಸೆಕೆಂಡ್ ಒನ್, y ಈಕ್ವಲ್ ಟು ಎಮ್ ಎಕ್ಸ್. ಇದು ಈ ಫಿಗರ್ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಆ್ಯಂಗಲ್ 45 ಡಿಗ್ರಿ. y ಈಕ್ವಲ್ ಟು ಎಕ್ಸ್ ಅಂತ ಹೇಳಿದ್ರೆ ಎಕ್ಸ್ ವೇರಿ ಆಗ್ತಾ ಇದ್ರೆ ವೈನೂ ವೇರಿ ಆಗ್ತಾ ಇದೆ. ಇಟ್ಸ್ ಪ್ರಪೋರ್ಷನಲ್, ಡೈರೆಕ್ಟ್ಲಿ ಪ್ರಪೋರ್ಷನಲ್. ಆಗ ಆ್ಯಂಗಲ್ ನಮಗೆ 45 ಡಿಗ್ರಿ ಸಿಗುತ್ತೆ. ಸಪೋಸ್ ಆ್ಯಂಗಲ್ ಇನ್ಕ್ರೀಸ್ ಆಯಿತು ಅಂತ ಹೇಳಿದ್ರೆ y ಈಕ್ವಲ್ ಟು ಎಮ್ ಎಕ್ಸ್, ಆಗ ಸ್ಲೋಪ್ ಅಕ್ಕರಕತ್ತೆ. y equal to mx is the equation of a line passing through the origin having slope m.
In particularly, y equal to x is the equation of a line through the origin subtending an angle 45 degree with the x axis. ಸೊ ಅವಾಗ ಸ್ಲೋಪ್ ಇಲ್ಲಿ 1 ಆಗಿರುತ್ತೆ, ಗೊತ್ತಾಯ್ತಲ್ಲ. ಅಂದರೆ ಬೋತ್ ಆರ್ ಈಕ್ವಲ್ ಸ್ಟ್ರೈಟ್ ಲೈನಲ್ಲಿ. ಇದರಲ್ಲಿ ಸ್ಲೋಪ್ ಫೈಂಡ್ ಔಟ್ ಮಾಡಬೇಕಷ್ಟೆ. ನೆಕ್ಸ್ಟ್ ಥರ್ಡ್ ಸ್ಟ್ರೈಟ್ ಲೈನ್ದು ಈ ಫಿಗರ್. ಎಕ್ಸ್ ಆಕ್ಸಿಸ್ ರಿಯಲ್ ಆಕ್ಸಿಸ್ ಲೈನ್, ಇದು ಇಮ್ಯಾಜಿನರಿ ಲೈನ್ದು. ಸೊ ಈ ಪಾಯಿಂಟ್ ಎಕ್ಸ್ ಪಾಯಿಂಟ್ ಇಲ್ಲಿದೆ ಎ ಅಂತ, ಇಲ್ಲಿಂದ ಇಲ್ಲಿ ತನಕ ಫ್ರಮ್ ಹಿಯರ್ ಟು ಹಿಯರ್ ಎ, ಗೊತ್ತಾಯ್ತಲ್ಲ, ಎ ಡಿಸ್ಟೆನ್ಸ್. ಸೊ ಇಲ್ಲಿಗೆ ಎಕ್ಸ್ ಪ್ರೆಸೆಂಟ್, ವೈ ಇಸ್ ಆಬ್ಸೆಂಟ್, ವೈ ಆಕ್ಸಿಸ್ ಇಲ್ಲ ಇಲ್ಲಿ. ನೆಕ್ಸ್ಟ್ ಇಲ್ಲಿಗೆ ಬರೋಣ, 0 ಟು ಬಿ ಅಂತ. ಸೊ ಇಲ್ಲಿ ಎಕ್ಸ್ ಆಕ್ಸಿಸ್ ಇಲ್ಲ, ಸೊ ಆಬ್ಸೆಂಟ್ 0. ವೈ ಬಿ ಇದೆ, ಡಿಸ್ಟೆನ್ಸ್ ಎಷ್ಟಿದೆ ಅಂದರೆ ಬಿ ಡಿಸ್ಟೆನ್ಸ್, ಸೊ ಬಿ. ಸೊ ಅವಾಗ ಏನಾಗುತ್ತೆ, ಇದು ಎಕ್ಸ್ ಬೈ ಎ ಪ್ಲಸ್ ವೈ ಬೈ ಬಿ ಈಕ್ವಲ್ ಟು 1. ಇಂಟರ್ಸೆಪ್ಟ್ ಫಾರ್ಮ್ ಇಸ್ ದಿ ಈಕ್ವೇಷನ್ ಆಫ್ ಎ ಲೈನ್ ಹ್ಯಾವಿಂಗ್ ಎಕ್ಸ್ ಇಂಟರ್ಸೆಪ್ಟ್ ಎ, ಇಲ್ಲಿ ಎಕ್ಸ್ ಇಂಟರ್ಸೆಪ್ಟ್ ಎ ಆಗ್ತಾ ಇದೆ ಆ್ಯಂಡ್ ವೈ ಇಂಟರ್ಸೆಪ್ಟ್ ಬಿ ಆಗ್ತಾ ಇದೆ. ದಟ್ ಈಸ್ ದಿ ಲೈನ್ ಪಾಸಿಂಗ್ ಥ್ರೂ a, 0 ಆ್ಯಂಡ್ 0, b. ನೆಕ್ಸ್ಟ್ ಫೋರ್ತ್ ಸ್ಟ್ರೈಟ್ ಲೈನ್ದು ಫೋರ್ತ್ದು y equal to mx plus c is the equation of a straight line having slope m and the intercept c on the y-axis. Next, fifth, y minus y1 equal to m into x minus x1 is the equation of a straight line passing through x1, y1 having slope m. Next, y minus y1 divided by x minus x1 equal to y2 minus y1 divided by x2 minus x1 is the equation of a straight line passing through the points x1, y1 and x2, y2 ನಲ್ಲಿ 2 ಪಾಯಿಂಟ್ಸ್ ಏನಾದರೂ ಇದ್ದರೆ ಈ ಥರ ಆಗುತ್ತೆ ಕೋಆರ್ಡಿನೇಟ್ಸ್. ಆಲ್ಸೋ ಎಮ್ ಈಕ್ವಲ್ ಟು, ಇವಾಗ ಸ್ಲೋಪ್ ಏನಾಗುತ್ತೆ ಎಮ್ ಅಂತ ಹೇಳಿದ್ರೆ y2 minus y1 divided by x2 minus x1 is the slope of a straight line joining the points x1, y1 and x2, y2. ಸೊ ಇಲ್ಲಿ ಪಾಯಿಂಟ್ಸ್ದು ದಿಸ್ ಈಸ್ x1, y1, ದಿಸ್ ಈಸ್ x2, y2 ಅಂತ ಹೇಳಿದ್ರೆ ಗೊತ್ತಾಯ್ತಲ್ಲ. ಅಂದರೆ ಸಮ್ವೇರ್ ಇಲ್ಲಿರುತ್ತೆ, ದಿಸ್ ಈಸ್ x1 ಆಗಿರುತ್ತೆ, ಇದು y1 ಆಗಿರುತ್ತೆ. ಓಕೆ, ಇಲ್ಲಿ ದಿಸ್ ಈಸ್ x1, y1 ಆಯಿತು. ನೆಕ್ಸ್ಟ್ ಇಲ್ಲಿ ಏನಂತ ಹೇಳಿದ್ರೆ ದಿಸ್ ಈಸ್ x2, ದಿಸ್ ಪಾಯಿಂಟ್ ಈಸ್ y2 ಆಗುತ್ತೆ, ಗೊತ್ತಾಯ್ತಲ್ಲ. ಆಗ ನಮಗೆ ಸ್ಲೋಪ್ ಸಿಗುತ್ತೆ. ಸೊ ಎಮ್ ಈಕ್ವಲ್ ಟು y2 minus y1 ಡಿವೈಡೆಡ್ ಬೈ x2 minus x1. ಓಕೆ, ನೆಕ್ಸ್ಟ್ ಸೆವೆಂತ್ ಒನ್, ax plus by plus c equal to 0 is the equation of a straight line in the general form. ಇದು ಆವಾಗ y ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ, ಸೊ y ಏನಾಗುತ್ತೆ ಅವಾಗ, ಸೊ ಇಲ್ಲಿ ax plus by plus c equal to 0 ಅಂತ ಇದೆ. ಸೊ y ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ by ಈಕ್ವಲ್ ಟು, ಇದು ಈ ಕಡೆ ಶಿಫ್ಟ್ ಆಗುತ್ತೆ ಆರ್ ಎಚ್ ಸೈಡ್, ಸೊ ಮೈನಸ್ ax minus c. So then y equal to minus a by b x minus c by b. ಹಾಗೆ ಅದಾಯ್ತಲ್ಲ. ಆ್ಯಂಡ್ ಕಂಪೇರಿಂಗ್ ವಿತ್ y equal to mx plus c, ಇದನ್ನು ನಾವು ಕಂಪೇರ್ ಮಾಡಬೇಕು y equal to mx plus cಗೆ, ಅದಾಯ್ತಲ್ಲ. ಕಂಪೇರ್ ಮಾಡಿದ್ರೆ ಸೇ ದಟ್ ದಿ ಸ್ಲೋಪ್ m ಈಕ್ವಲ್ ಟು, m ಏನಾಗುತ್ತೆ, m is this one minus a by b ಸ್ಲೋಪು. ಸೊ ಇದು ಮೈನಸ್ ಕೋಎಫಿಷಿಯಂಟ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಕೋಎಫಿಷಿಯಂಟ್ ಆಫ್ ವೈ, ಅಂದರೆ ಇದು ಕೋಎಫಿಷಿಯಂಟ್ ಆಫ್ ಎಕ್ಸ್, ಕೋಎಫಿಷಿಯಂಟ್ ಆಫ್ ವೈ. ನೆಕ್ಸ್ಟ್ ಆ್ಯಂಗಲ್ ಥೀಟಾ ಬಿಟ್ವೀನ್ ದಿ ಸ್ಟ್ರೈಟ್ ಲೈನ್ಸ್ ಹ್ಯಾವಿಂಗ್ ಸ್ಲೋಪ್ಸ್ m1 and m2 is given by tan theta equal to m1 minus m2 divided by 1 plus m1 into m2. ಗೊತ್ತಾಯ್ತಲ್ಲ. ಆ್ಯಂಗಲ್ ಥೀಟಾ ಫೈಂಡ್ ಔಟ್ ಮಾಡಬೇಕಂದ್ರೆ ಟ್ಯಾನ್ ಥೀಟಾ ಈಕ್ವಲ್ ಟು, ಅದು ಟ್ಯಾನ್ ಆಫ್ ಎ ಪ್ಲಸ್ ಬಿ ಫಾರ್ಮುಲಾ ಇದೆಯಲ್ಲ, ಸೊ ಟ್ಯಾನ್ ಆಫ್ ಎ ಮೈನಸ್ ಬಿ, ಟ್ಯಾನ್ ಆಫ್ ಎ ಮೈನಸ್ ಬಿ ಫಾರ್ಮುಲಾ ಬರುತ್ತಲ್ಲ, ಆ ಫಾರ್ಮುಲಾಗೆ ಇದು ರಿಲೇಟೆಡ್ ಆಗುತ್ತೆ. ಟ್ಯಾನ್ ಥೀಟಾ ಈಕ್ವಲ್ ಟು m1 minus m2 divided by 1 plus m1 into m2. Further, the lines are perpendicular if theta equal to pi by 2, which implies ಅಂದರೆ tan 90 ಏನಾಗುತ್ತೆ, ಇನ್ಫಿನಿಟಿ. ಆ್ಯಂಡ್ ವಿ ಮಸ್ಟ್ ಹ್ಯಾವ್ 1 ಪ್ಲಸ್ m1 m2 ಈಕ್ವಲ್ ಟು 0 ಆಗುತ್ತೆ. ಇಲ್ಲಿ ಟ್ಯಾನ್ ಥೀಟಾ ಇನ್ಫಿನಿಟಿ ಅಂತ ಹೇಳಿದ್ರೆ ಗೊತ್ತಾಯ್ತಲ್ಲ. ಸೊ ಟ್ಯಾನ್ ಥೀಟಾ ಈಕ್ವಲ್ ಟು ಇನ್ಫಿನಿಟಿ ಆಗಬೇಕಂತ ಹೇಳಿದ್ರೆ
ಇಲ್ಲೇನಾಗಿರಬೇಕು 1 + m1 m2 0 ಆಗಿರಬೇಕು. ಎನಿ ವ್ಯಾಲ್ಯೂ ಬೈ 0 ಅಂದರೆ ತಾನೇ ಇದು ಇನ್ಫಿನಿಟಿ ಆಗೋದು. ಎನಿ ವ್ಯಾಲ್ಯೂ ಡಿವೈಡೆಡ್ ಬೈ 0 ಅಂತ ಹೇಳಿದ್ರೆ ಇನ್ಫಿನಿಟಿ ಬರುತ್ತೆ. ಅಂದರೆ ಅಲ್ಲಿಗೆ 1 + m1 m2 ಏನಾಯಿತು 0 ಆಯಿತು. ಸೊ ದೆನ್ m1 m2 +1 ಇರುತ್ತಲ್ಲ, ಅದು ಈ ಕಡೆ ಶಿಫ್ಟ್ ಆದರೆ -1. ಆಲ್ಸೋ ಅಂದರೆ ಇದು ಪರ್ಪೆಂಡಿಕ್ಯುಲರಲ್ಲಿ ಆ್ಯಂಗಲ್ ಥೀಟಾ 90 ಡಿಗ್ರಿ ಇರಬೇಕಾದ್ರೆ ಅಥವಾ π/2 ಇದ್ದರೆ. ಇಫ್ ದಿ ಲೈನ್ಸ್ ಆರ್ ಪ್ಯಾರಲಲ್ ಆಗಿತ್ತು ಅಂತ ಹೇಳಿದ್ರೆ, ಅಂದರೆ ಥೀಟಾ = 0 ಇದೆ, ಎಕ್ಸ್ ಆ್ಯಕ್ಸಿಸಲ್ಲೇ ರಿಯಲ್ ಆ್ಯಕ್ಸಿಸಲ್ಲೇ ಇದೆ ಅಂತ ಹೇಳಿದ್ರೆ, ವಿಚ್ ಇಂಪ್ಲೈಸ್ ಟ್ಯಾನ್ ಥೀಟಾ = 0 ಬರುತ್ತೆ ಅವಾಗ. ಗೊತ್ತಾಯ್ತಲ್ಲ. ಪರ್ಪೆಂಡಿಕ್ಯುಲರ್ ಆಗಿದ್ದರೆ ಟ್ಯಾನ್ ಥೀಟಾ =∞, ಪ್ಯಾರಲಲ್ ಆಗಿದ್ದರೆ ಟ್ಯಾನ್ ಥೀಟಾ = 0. ಸೊ ಅವಾಗ ಇಲ್ಲಿ ಇದು 0 ಅಂತ ಹೇಳಿದ್ರೆ, ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. 1 + m1 × m2 × 0 ಅಂದರೆ 0 ಆಯಿತು. ಸೊ ದೆನ್ m1 - m2 = 0. ಇದು ಇವಾಗ 0 ಆಗುತ್ತೆ. m1 - m2 = 0. m2ನ ಈ ಕಡೆ ಶಿಫ್ಟ್ ಮಾಡಿದ್ರೆ m1 = m2. ಅರ್ಥ ಆಯ್ತಲ್ಲ. ಫಸ್ಟ್ ಪರ್ಪೆಂಡಿಕ್ಯುಲರ್ ಮಾಡಿದ್ರೆ ಅಂದರೆ ಟ್ಯಾನ್ 90 ಡಿಗ್ರಿ ಎಷ್ಟು ಇನ್ಫಿನಿಟಿ, ಅಲ್ಲಿಗೆ ಟ್ಯಾನ್ ಥೀಟಾ = 90 ಬರುತ್ತೆ. ಅಂದರೆ ಇನ್ಫಿನಿಟಿ ಟ್ಯಾನ್ ಥೀಟಾ ಅಂದರೆ ಟ್ಯಾನ್ 90 ಡಿಗ್ರಿ = ಇನ್ಫಿನಿಟಿ. ಸೊ ಇಲ್ಲಿ ಇನ್ಫಿನಿಟಿ ಬಂತು ಅಂತ ಹೇಳಿದ್ರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ. ಏನದು ಇಲ್ಲಿ ಇನ್ಫಿನಿಟಿ ಬರಬೇಕಂದ್ರೆ ಎನಿ ವ್ಯಾಲ್ಯೂ ಬೈ 0 ಇದ್ದರೆ ಮಾತ್ರ ಇದು ಇನ್ಫಿನಿಟಿ ಆಗೋದು. ಅಲ್ಲಿಗೆ 1 + m1 m2 ಏನಾಗುತ್ತೆ 0 ಆಗುತ್ತೆ. ಸೊ ದೆನ್ ಪ್ರಾಡಕ್ಟ್ ಆಫ್ m1 m2 ಟೂ ಸ್ಲೋಪ್ಸ್ ಏನಾಗುತ್ತೆ -1. ಸಪೋಸ್ ಲೈನ್ಸ್ ಪ್ಯಾರಲಲ್ ಆಗಿದ್ದರೆ ಗೊತ್ತಾಯ್ತಲ್ಲ, ಅವಾಗ ಏನಾಗುತ್ತೆ ಆ್ಯಂಗಲ್ ಥೀಟಾ ರೆಫರೆನ್ಸ್ ಲೈನಲ್ಲೇ ಇರುತ್ತೆ, 0 ಆಗುತ್ತೆ. ವಿಚ್ ಎಂಪ್ಲೈಸ್ ಟ್ಯಾನ್ ಥೀಟಾ ಏನಾಗುತ್ತೆ 0 ಆಯಿತು. ಇಲ್ಲಿ 0 ಅಂತ ಹೇಳಿದ್ರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ. 1 + m1 × m2 × 0 ಅಂದರೆ 0 ಆಯಿತು. ಸೊ ಅವಾಗೇನಾಯಿತು m1 - m2 = 0. ಸೊ ದೆನ್ m1 = m2. ಲೈನ್ಸ್ ಆರ್ ಪರ್ಪೆಂಡಿಕ್ಯುಲರ್ ಇಫ್ ದಿ ಪ್ರಾಡಕ್ಟ್ ಆಫ್ ದಿ ಸ್ಲೋಪ್ಸ್ ಇಸ್ -1. ಸೊ ಸಪೋಸ್ ಲೈನ್ಸ್ ಪರ್ಪೆಂಡಿಕ್ಯುಲರ್ ಆಗಿದ್ದರೆ ಪ್ರಾಡಕ್ಟ್ ಆಫ್ ದಿ ಸ್ಲೋಪ್ಸ್ ಏನಾಗುತ್ತೆ -1 ಆಗುತ್ತೆ. ಅರ್ಥ ಆಯ್ತಲ್ಲ. ಇಫ್ ದಿ ಲೈನ್ಸ್ ಆರ್ ಪರ್ಪೆಂಡಿಕ್ಯುಲರ್, ಸೊ ದೆನ್ ದಿ ಪ್ರಾಡಕ್ಟ್ ಆಫ್ ದಿ ಸ್ಲೋಪ್ಸ್ ಆರ್ -1. ಲೈನ್ಸ್ ಪ್ಯಾರಲಲ್ ಆಗಿತ್ತು ಅಂತ ಹೇಳಿದ್ರೆ ಇಫ್ ದಿ ಸ್ಲೋಪ್ಸ್ ಆರ್ ಈಕ್ವಲ್, ಅಂದರೆ ಸ್ಲೋಪ್ಸ್ ಈಕ್ವಲ್ ಆಗಿದೆ ಅಂತ ಹೇಳಿದ್ರೆ ಲೈನ್ಸ್ ಪ್ಯಾರಲಲ್ ಆಗಿದೆ ಅಂತ. ಪ್ರಾಡಕ್ಟ್ ಆಫ್ ಟೂ ಸ್ಲೋಪ್ಸ್ ಏನಾಗುತ್ತೆ -1 ಇದೆ ಅಂತ ಹೇಳಿದ್ರೆ ಲೈನ್ಸ್ ಪರ್ಪೆಂಡಿಕ್ಯುಲರ್ ಆಗಿದೆ. ವೆನ್ ದಿ ಲೈನ್ಸ್ ಆರ್ ಪರ್ಪೆಂಡಿಕ್ಯುಲರ್ ಆಗಿದೆ ಅಂತ ಹೇಳಿದ್ರೆ ಪ್ರಾಡಕ್ಟ್ ಆಫ್ ದಿ ಟೂ ಸ್ಲೋಪ್ಸ್ ಏನಾಗುತ್ತೆ -1 ಬರುತ್ತೆ. ಇಫ್ ದಿ ಲೈನ್ಸ್ ಆರ್ ಪ್ಯಾರಲಲ್ ಆಗಿದೆ ಅಂತ ಹೇಳಿದ್ರೆ ಸೊ ಬೋತ್ ದಿ ಸ್ಲೋಪ್ಸ್ ಆರ್ ಈಕ್ವಲ್ ಆಗಿರುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್.